ಅವರು ಗೊತ್ತಿಲ್ಲದೆ ಏನೂ ನಡೆಯಲ್ಲ. ಮೇಡಮ್ ಓಕೆ ಅಂತ ಹೇಳಲಿಲ್ಲ ಅಂದ್ರೆ ಯಾರು ಯಾವ ಕೆಲಸನೂ ಮಾಡಲ್ಲ. ನೋಡಿದ್ರಲ್ಲ ಮೇಡಮ್, ಈಗ ಹೋಗೋಣವಾ? ಸಾಹೇಬ್ರೆ, ಇದೆಲ್ಲ ದೊಡ್ಡ ಕುತಂತ್ರ ಸಾಹೇಬ್ರೆ. ನಿನ್ನೆ ನಮ್ ರಾಹುಲ್ ಅವರನ್ನ, ಇವಾಗ ನಮ್ಮ ಅಮ್ಮ ಅವರನ್ನ ಯಾರೋ ಬೇಕು ಅಂತಾನೆ ಸಿಕ್ಕಾಕ್ಸ್ತಿದ್ದಾರೆ. ಆ ಮಾತುಗಳನ್ನೆಲ್ಲ ನೀವು ನಂಬೇಡಿ. ಅದು ನಿಮ್ಗೆ ಮಾತುಗಳು ಮಾತ್ರ. ನನಗೆ ನಿಮ್ಮನ್ನ ಅರೆಸ್ಟ್ ಮಾಡೋದಕ್ಕೆ ಸ್ಟೇಟ್ಮೆಂಟ್ಸ್. ಅವನ್ ಮಾತುಗಳು ನಿಜ ಅನ್ನೋದಕ್ಕೆ ಸಾಕ್ಷಿ ಏನು? ನಮ್ ಜೊತೆ ಮೇಡಮ್ ಸ್ಟೇಷನ್ ಬಂದ್ರೆ ಹೇಳ್ತೀವಿ. ಅಂದ್ರೆ ಈಗ ಈಗ ಇವಳನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಿದ್ದೀರಾ? ಹೊಸದಾಗಿ ಬಂದಿದಾರಲ್ವಾ, ನನ್ನ ಬಗ್ಗೆ ತಿಳ್ಕೊಂಡು ಮಾತಾಡಿದ್ರೆ ಬಹಳ ಒಳ್ಳೇದು ಅನ್ಸುತ್ತೆ. ನಾನು ಊರಿಗೆ ಹೊಸಬಾನೆ ಮೇಡಮ್, ಆದ್ರೆ ನಿಮ್ ತರ ಮನುಷ್ಯರಿಗೆ ಈ ತರ ಮಾತುಗಳಿಗಲ್ಲ. ಅಧಿಕಾರ ಇದೆ ಅಂತ ಮಾತುಗಳು ಹದ್ದು ಮೀರ್ತಾ ಇದೆ. ಎಸಿಪಿ ಅವರೇ, ಜಾಗ್ರತೆ ಎಸಿಪಿ ಅವರೇ. ಏನು ನನ್ನೇ ಹೆದರ್ಸ್ತಾ ಇದ್ದೀರಾ? ಹೆದರ್ಸೋದಲ್ಲ ಎಸಿಪಿ, ನಿಮ್ ನಡವಳಿಕೆ ಸರಿ ಇಲ್ಲ ಅಂತ ಎಚ್ಚರಿಸ್ತಾ ಇದ್ದೀವಿ. ನಿಜನ ತಿಳ್ಕೊಂಡ್ ಬನ್ನಿ, ಹೊರಡಿ. ನೀವು ನಂಬ್ತಾ ಇರುವ ಕಸ್ಟೋಡಿಯನ್ ಮಾತುಗಳು ನಿಜ ಅಲ್ಲ. ನಮ್ ರಾಹುಲ್ನ ಕೂಡ ಹೀಗೆ ತಪ್ಪು ಆಧಾರಗಳಿಂದ ಅರೆಸ್ಟ್ ಮಾಡಿದ್ದಾರೆ. ಈಗ ಇವಳನ್ನ ಕೂಡ ಅರೆಸ್ಟ್ ಮಾಡಿ ಅದೇ ತಪ್ಪನ ಮತ್ತೆ ಮಾಡೋದು ಬೇಡ ಅಂತ. ಏನ್ ಸರ್, ನಮ್ ಮೇಡಮ್ನ ಅರೆಸ್ಟ್ ಮಾಡೋದಲ್ಲ, ಈ ಕುತಂತ್ರಗಳ ಹಿಂದೆ ಯಾರಿದ್ದಾರೆ ಅನ್ನೋದನ್ನ ಮೊದಲು ಕಂಡುಹಿಡೀರಿ. ನಮಗ್ ಕೆಲ್ಸ ಕೊಟ್ಟಿರೋದು, ತಿಂಗ್ಳಿಗೆ ಸರಿಯಾಗಿ ಸಂಬಳ ಕೊಡ್ತಿರೋದು ನೀವು ಹೇಳಿದ್ದನ್ನ ಮಾಡೋದಕ್ಕಲ್ಲ, ಕಾನೂನ ಕಾಪಾಡೋದಕ್ಕೆ. ಸಾಹೇಬ್ರೆ, ಸಾಹೇಬ್ರೆ, ನೀವ್ ನಂಬಿರೋದೇ ನೀತಿ ನಿಜ ಅಂದ್ರೆ ಹೇಗೆ ಸಾಹೇಬ್ರೆ? ಅಮ್ಮವರು ಯಾವ ತಪ್ಪು ಮಾಡಿಲ್ಲ ಅಂತ ನಾನು ಹೇಳ್ತಿದ್ದೀನಲ್ಲ, ದಯವಿಟ್ಟು ನನ್ನ ಮಾತನ್ನ ನಂಬಿ ಸಾಹೇಬ್ರೆ. ಇಲ್ಲ ಅಂತ ನೀವೆಷ್ಟು ಬಲವಾಗಿ ಹೇಳ್ತಾ ಇದ್ದೀರೋ, ಹೌದು ಅಂತ ನಾನು ಅಷ್ಟೇ ನಂಬಿಕೆಯಿಂದ ಹೇಳ್ತಾ ಇದ್ದೀನಿ. ನೀವೇನ್ರಮ್ಮ ಇನ್ನೂ ಹಾಗೆ ನಿಂತಿದ್ದೀರಾ? ಮೇಡಮ್ನ ಕರ್ಕೊಂಡು ಬನ್ನಿ. ಬೇಡ ಸಾಹೇಬ್ರೆ, ನಮ್ಮ ಅಮ್ಮವ್ರನ್ನ ಕರ್ಕೊಂಡು ಹೋಗ್ಬೇಡಿ. ನಿಮ್ಮಲ್ಲಿ ತುಂಬಾ ಜನ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮ್ಮ ಅಮ್ಮವರಿಂದ ಲಾಭ ಪಡ್ಕೊಂಡಿರೋರಿದ್ದಾರೆ. ಆ ಗೌರವದಿಂದಾದ್ರೂ ಯೋಚನೆ ಮಾಡಿ, ನಮ್ಮ ಅಮ್ಮವ್ರು ಏನು ಅಂತ ಅರ್ಥ ಆಗುತ್ತೆ. ನೋಡಮ್ಮ, ಇವಾಗ ನೀನ್ ತಡೆದ್ರೆ ನಾವಿಲ್ಲಿಂದ ಹೋಗ್ತೀವಿ, ಆದ್ರೆ ಆಮೇಲೆ ಪೊಲೀಸ್ ಬೆಟಾಲಿಯನ್ ಕರ್ಕೊಂಡು ಮೀಡಿಯಾ ಜೊತೆ ಬರ್ಬೇಕಾಗತ್ತೆ. ಚಿಕ್ಕ ವಿಷಯನ ದೊಡ್ಡದ್ ಮಾಡ್ಕೊಳ್ಬೇಡಿ. ನಿಮ್ಗೇನೇ ಅನುಮಾನ ನಂಬಿಕೆ ಇದ್ರು ಕೋರ್ಟಲ್ಲಿ ತಿಳ್ಕೊಳ್ಳಿ. ಹಠ ಮಾಡಿ ನಿಮ್ ಮರ್ಯಾದೆನ ಹಾಳು ಮಾಡ್ಕೋಬೇಡಿ. ನೀವೇನ್ ಹಾಗೆ ನೋಡ್ತಾ ಇದ್ದೀರಾ? ಮೇಡಮ್ನ ಕರ್ಕೊಂಡು ಬನ್ನಿ. ಅಯ್ಯೋ ಸಾಹೇಬ್ರೆ, ನಿಂತ್ಕೊಳ್ಳಿ ಸರ್, ನಿಂತ್ಕೊಳ್ಳಿ ಸರ್, ಪ್ಲೀಸ್ ಸರ್, ಪ್ಲೀಸ್ ಸರ್, ಒಂದ್ಸಲ ನನ್ನ ಮಾತು ಕೇಳಿ ಸರ್. ಒಂದ್ ನಿಮಿಷ ದಯವಿಟ್ಟು ಇಶ್ಯೂ ಮಾಡ್ಬೇಡಿ ಸರ್. ನಮ್ ಲಾಯರ್ ಹತ್ರ ಮಾತಾಡ್ತೀನಿ, ಒಂದ್ ನಿಮಿಷ ಸರ್. ಇಲ್ಲಿ ನೋಡಿ, ಏನೇ ಇದ್ರು ಸ್ಟೇಷನ್ಗೆ ಬಂದು ಮಾತಾಡಿ. ಇಲ್ಲಿ ಮಾತಾಡೋದಕ್ಕೆ ಏನೂ ಇಲ್ಲ. ಸಾಹೇಬ್ರೆ, ಸಾಹೇಬ್ರೆ, ಬೇಡ ಸಾಹೇಬ್ರೆ. ನಮ್ ರಾಹುಲ್ ಅವ್ರ ವಿಷಯದಲ್ಲಿ ಮಾಡಿ ತಪ್ಪನ್ನ ನಮ್ಮ ಅಮ್ಮವ್ರ ವಿಷಯದಲ್ಲಿ ಮಾಡಬೇಡಿ. ನಿಮಗ್ ಕೈ ಮುಗಿತೀನಿ, ಇವ್ರು ಯಾವ ತಪ್ಪನ್ನು ಮಾಡಿಲ್ಲ. ಸುಮ್ನೆ ಇದ್ರೆ ನಿಮಗಿಷ್ಟ ಬಂದ ಹಾಗೆ ಅರೆಸ್ಟು ಅದು ಇದು ಅಂತಿದ್ರಲ್ಲ, ಬರ್ಲಿ ಯಾರು ಬೇಕಾದ್ರು. ನನ್ನೊಂದು ದಾಟಿ ನನ್ನ ಹೆಂಡತಿನ ಯಾರು ಅರೆಸ್ಟ್ ಮಾಡ್ತಾರೋ ಮುಂದೆ ಬನ್ನಿ, ನೋಡ್ತೀನಿ. ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಏನ್ ಮೇಡಮ್ ಇದು? ವಾಗ್ದೇವಿ ಮೇಡಮ್ ಅವರು ಅಂದ್ರೆ ಡಿಸಿಪ್ಲಿನ್ಗೆ ಇನ್ನೊಂದು ಹೆಸರು ಅಂತ ಹೊರಗಡೆ ಎಲ್ಲ ದೊಡ್ಡದಾಗಿ ಹೇಳ್ತಾರೆ. ಇದೇನಾ ನಿಮ್ ಡಿಸಿಪ್ಲಿನು? ರಾಧ ಅಂತ ಯಾರು ಮಾಡ್ತಿದಾರ ಮೇಡಮ್? ನಾವು ಮಾಡ್ತಿದೀವ, ನೀವು ಮಾಡ್ತಾ ಇದ್ದೀರಾ? ನೋಡ್ರಿ ಇಲ್ಲೇ ನೋಡಿ, ಅರೆಸ್ಟ್ ವಾರೆಂಟ್. ಇದಕ್ಕಿಂತ ಇನ್ನೇನ್ ಬೇಕು ಅರೆಸ್ಟ್ ಮಾಡೋದಕ್ಕೆ? ಮತ್ತೆ ಏನ್ ಸರ್ ಅರೆಸ್ಟ್ ಅದು ಇದು ಅಂತ ಹೇಳ್ತಿದ್ದೀರಾ? ಹೇಳ್ತಿದ್ದೀನಲ್ಲ, ಅದೆಲ್ಲ ಸುಳ್ಳು.
ಬಂದ್ರಮ್ಮ, ಕರ್ಕೊಂಬನ್ನಿ. ರಾಹುಲ್ ಕೇಸ್ ನನ್ನ ಮೇಲೆ ಟರ್ನ್ ಆಗುತ್ತೆ ಅಂತ ಭಯಪಟ್ಟೆ. ಈ ಹೊಸ ಟ್ವಿಸ್ಟ್ ಇಂದ ನಾನು ಸೇಫ್. ನಿಂತ್ಕೊಳ್ಳಿ. ನಮ್ಮ ಲಾಯರ್ ಬಂದ್ಬಿಟ್ರು. ಆಂಟಿಸಿಪೇಟರಿ ಬೇಲ್. ಮೇಡಮ್ನ ಬಿಟ್ಟು ನೀವು ಹೊರಡಿ. ಮಿಕ್ಕಿದ ವಿಷಯ ಕೋರ್ಟಲ್ಲಿ ಮಾತಾಡ್ಕೊಳ್ಳೋಣ. ಲಾಯರ್ ಮೇಡಮ್, ರಾಹುಲ್ಗೆ ಬೇರೆ ಸಿಕ್ಕಿತು ಅಂತ ಅನ್ಕೊಂಡಿದ್ರೆ ಇದು ನನಗೆ. ತೇಜ ಅವರೇ ಹೇಳಿದ್ರು ಮೇಡಮ್. ಅಂದ್ರೆ ಅದು ಮ್ಯಾಮ್ ಹೀಗೆ ಆಗುತ್ತೆ ಅಂತ ವಾಣಿ ಮೊದಲೇ ಊಹಿಸಿದ್ಲು. ಈ ಏರ್ಪಾಡು ಮಾಡುವಂತ ಅವಳೇ ಸಲಹೆ ಕೊಟ್ಟಿದ್ದು ಮ್ಯಾಮ್. ಅಂದ್ರೆ ಅಮ್ಮೋರೆ, ಅದು ಹಿಂದೆಯಿಂದ ನಮ್ಮನ್ನ ಆಟ ಆಡಿಸ್ತಿರೋರು ಯಾರು ಆದ್ರೆ ರಾಹುಲ್ ಅವರನ್ನ ನಾವು ಬಿಡಿಸೋ ಪ್ರಯತ್ನ ಮಾಡ್ತೀವಿ ಅಂತ ಅವ್ರು ಕಂಡು ಹಿಡ್ದು ನಿಮ್ಮೇಲ್ ಕೂಡ ದ್ವೇಷ ಸಾಧಿಸ್ತಾರೆ ಅಂತ ಮೊದಲೇ ಊಹೆ ಮಾಡಿ ನಾವಿಬ್ರು ಸೇರಿ ಹೀಗೆ ಮಾಡಿದ್ವಿ ಅಮ್ಮೋರೆ. ತುಂಬಾ ಚೆನ್ನಾಗಿ ಯೋಚನೆ ಮಾಡಿದ್ಯಮ್ಮ. ಇವತ್ತು ಈ ಲಾಯರ್ ಬಂದಿದ್ದಕ್ಕೆಲ್ಲ ಸರಿ ಹೋಯ್ತು. ಇಲ್ಲ ಅಂದಿದ್ರೆ ದೊಡ್ಡ ಅನಾಹುತನೇ ನಡೀತಿತ್ತಮ್ಮ. ರಾಹುಲ್ ಅವ್ರ ವಿಷಯದಲ್ಲಿ ನಡೆದಿರೋ ಅನ್ಯಾಯ ಆರೋಪ ಇನ್ನು ಸಾಕು. ಅದಕ್ಕೆ ಅಮ್ಮವ್ರನ್ನ ಕಾಪಾಡ್ಕೋಬೇಕು ಅಂತ ನಾನು ತೇಜಣ್ಣ ಮಾಡಬೇಕು ಅಂತ ಅಂದ್ಕೊಂಡಿದ್ದು ಇದೆಲ್ಲ ಕನ್ಫರ್ಮ್ ಆಗಿ ಆ ಶ್ಯಾಮಲನ್ ಕೆಲಸನೇ. ಶ್ಯಾಮಲನ್ ಹಿಂದೆ ಸರ್ಸು ಇದ್ದಾಳ ಅಥವಾ ಇಬ್ರು ಸೇರಿ ಮಾಡ್ತಿರೋ ಕೆಲಸನ? ಇಲ್ಲ, ನಮಗೇ ಗೊತ್ತಿಲ್ದಿರೋ ಶತ್ರು ಯಾರಾದ್ರೂ ಇದಾರ ಅಂತ ನಾವು ತಿಳ್ಕೋಬೇಕು. ಲಾಯರ್ ಮೇಡಮ್, ನೀವು ತಕ್ಷಣನೇ ಶ್ಯಾಮ್ಲನ್ ಮೇಲೆ ಕೇಸ್ ಹಾಕಿ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗೋ ಹಾಗೆ ನೋಡ್ಕೊಳ್ಳಿ. ಓಕೆ ಮೇಡಮ್. ಓ ಗಾಡ್, ಎಲ್ಲ ಓಕೆ ಅನ್ಕೊಳ್ತಿರೋ ಟೈಮಲ್ಲಿ ಈ ಟ್ವಿಸ್ಟ್ ಏನು ಮತ್ತೆ ಈ ಇನ್ವೆಸ್ಟಿಗೇಷನ್ ಯಾಕೆ? ಶ್ಯಾಮ್ಲಾ ಆಂಟಿ ಕನ್ಫರ್ಮ್ ಆಗಿ ನನ್ನ ಬಗ್ಗೆ ಹೇಳ್ಬಿಡ್ತಾರೆ. ಸರ್ಸು ಕತೆನ ಶುಭ ಮಾಡೋಣ ಅನ್ಕೊಂಡ್ರೆ ನನ್ನ ಚಾಪ್ಟರೇ ಕ್ಲೋಸ್ ಆಗೋ ತರ ಇದೆಯಲ್ಲ. ಓ ಗಾಡ್. ಹೇಳಿದ್ದು ನೆನಪಿದೆ ತಾನೆ? ಯಾವ ಕಾರಣಕ್ಕೂ ಶ್ಯಾಮ್ಲಾ ತಪ್ಪಿಸ್ಕೋಕೂಡ್ದು. ನನ್ನ ಕುಟುಂಬದ ನಾಶ ಮಾಡಬೇಕು ಅಂತ ಅನ್ಕೊಂಡಿದ್ದಾಳಲ್ಲ,
ನಾನೇನು ಅಂತ ತೋರಿಸ್ತೀನಿ. ಸಾರಿ ಮೇಡಮ್. ತಗೋಬೇಕಾದ್ರೆ ಸಂತೋಷವಾಗಿ ತಗೊಂಡು ವಾಪಸ್ ಕೊಡ್ಬೇಕಾದ್ರೆ ಹೀಗೆ ಅಳು ಮುಖದಲ್ಲಿ ಸಾರಿ ಯಾಕೆ? ಅಂದ್ರೆ ಹೀಗಾಗುತ್ತೆ ಅಂತ ಅನ್ಕೊಂಡಿರಲಿಲ್ಲ. ಮಾಡ್ಬೇಕು, ಅದೇ ನಿಮ್ಮ ಡ್ಯೂಟಿ. ಎಲ್ಲ ರೀತಿಯಲ್ಲೂ ಯೋಚನೆ ಮಾಡಿ ಸಕ್ಸಸ್ಫುಲ್ ಆಗಿ ಕೆಲಸನ ಪೂರ್ತಿ ಮಾಡೋದಕ್ಕೆ ಅಲ್ವಾ ಈ ಚೆಕ್ನ ನಿಮಗ್ ಕೊಟ್ಟಿದ್ದು. ಕಸ್ಟಡಿಯನ್ ಜೊತೆ ಸಾಲಿಡ್ ಪ್ರೂಫ್ ನ ಸೃಷ್ಟಿ ಮಾಡಿ ವಾಗ್ದೇವಿನ ಈಸಿಯಾಗಿ ಅರೆಸ್ಟ್ ಮಾಡ್ತೀರಾ ಅನ್ನೋ ನಂಬಿಕೆ, ಸಂತೋಷ ಎರಡು ನಾಶ ಮಾಡ್ಬಿಟ್ರಿ. ನಾವು ಜೀಪ್ ಹತ್ತಿಸ್ತಾ ಇದ್ವಿ, ಅಷ್ಟರಲ್ಲಿ ಆಂಟಿಸಿಪೇಟರಿ ಬೇಲ್ ತಗೊಂಡು ಆ ಲಾಯರ್ ಬಂದ್ರು ಮೇಡಮ್. ಅದಕ್ಕೆ ಮಿಸ್ ಆಗ್ಬಿಟ್ರು. ನೀವ್ ಅರೆಸ್ಟ್ ಮಾಡೋದಕ್ಕೆ ಹೋಗಿದ್ದೀರಾ ಅಂತ ಅವ್ರಿಗೆ ಮೊದ್ಲೇ ಹೇಗೆ ಗೊತ್ತಾಯ್ತು? ಅದೇ ನನಗೂ ಅರ್ಥ ಆಗ್ತಿಲ್ಲ ಮೇಡಮ್. ಇನ್ನೂ ಅರ್ಥ ಆಗದೆ ಇರೋದಕ್ಕೆ ಏನಿದೆ ಮೇಡಮ್? ಓದು ಬರ ಬರ್ದೇ ಇರೋ ಅಜ್ಞಾನಿಗೆ ಬಂದಿರೋ ಆಲೋಚನೆ ಆಗಿರತ್ತೆ. ಇವಾಗ ಏನ್ ಮಾಡೋದು ಲಾಯರ್? ನಿಮಗ್ ಕೈ ಮೀರಿ ಹೋಗಿರೋ ಅವಕಾಶ ಇವಾಗ ನನ್ ಕೈ ಮುಷ್ಟಿಗೆ ಬರ್ತಿದೆ. ನಾಳೆ ಕೋರ್ಟಿಗೆ ಬರ್ತಾರಲ್ಲ, ಅವಾಗ ಮಿಸ್ ಆಗದೆ ಇರೋ ಹಾಗೆ ನಾನ್ ನೋಡ್ಕೋತೀನಿ. ಜೊತೆಗೆ ಇದು ಒಂದಾಗ್ಲಿ, ಆ ಸರಸುನ ಕೂಡ ಯಾವುದೋ ಒಂದು ಕೇಸಲ್ಲಿ ಲಾಕ್ ಮಾಡಿ ಒಳಗ್ ತಳ್ಳಿದ್ರೆ ಪೀಡೆ ತೊಳಗುತ್ತೆ. ಆ ಚಾನ್ಸ್ಗೋಸ್ಕರನೇ ನಾನು ವೆಯ್ಟ್ ಮಾಡ್ತಿದ್ದೇನೆ ಮೇಡಮ್. ವಿಲ್ ಸಿ. ಅಮ್ಮವ್ರನ್ನ ಅರೆಸ್ಟ್ ಮಾಡೋದಕ್ ಬಂದಿದ್ದ ಪೊಲೀಸ್ ಅವ್ರನ್ನಾಗ್ಲಿ ಅವ್ರ ಮಾತನಾಗ್ಲಿ ನೋಡ್ತಿದ್ರೆ ನಂಗೆ ಯಾಕೋ ಅವರು ಕೂಡ ಶ್ಯಾಮಲಾ ಕಡೆಯವ್ರೆ ಅಂತ ಅನುಮಾನ ಬರ್ತಿದ್ಯಮ್ಮ. ಆಗಿರಬಹುದು ಸರ್ಸು. ಎಲ್ಲರೂ ಸೇರ್ಕೊಂಡೆ ನಮ್ಗೆ ತಪ್ಪಿಸ್ಕೊಳ್ಳೋ ಅವಕಾಶ ಇಲ್ದೇ ಇರೋ ಹಾಗೆ ಮಾಡ್ತಿದ್ದಾರೆ ಅನಿಸ್ತಿದೆ. ಈ ಸಮಸ್ಯೆಯಿಂದ ಹೊರಗಡೆ ಬರ್ಬೇಕು ಅಂದ್ರೆ ನಮ್ಗೆ ಯಾವ್ದಾದ್ರೂ ಬಲವಾದ ಆಧಾರ ಬೇಕು ನವ್ಯಮ್ಮ. ರಾಹುಲ್ ಅಣ್ಣನ್ ತರ ಮಿಮಿಕ್ರಿ ಮಾಡಿದ್ದು ಪ್ರೀತಿ ಅಂತ ಹೇಳ್ಬೇಕಿತ್ತು ಸರ್ಸು. ನಿಜ ಏನು ಅಂತ ಅವಳ ಬಾಯಿಂದ ಹೊರಗ್ ಬಿದ್ದಿರೋದು, ಈ ಪ್ರಾಬ್ಲಮ್ ಕೂಡ ಸಾಲ್ವ್ ಆಗಿರೋದು. ಅವಳ ಬಗ್ಗೆ ಮಾತ್ರ ಅಲ್ಲಮ್ಮ, ನನ್ ಬಗ್ಗೆ ಕೂಡ ಅಮ್ಮವ್ರಿಗೆ ನಿಜ ಗೊತ್ತಾಗ್ಬಿಡುತ್ತೇನೋ ಅಂತ ತುಂಬಾ ಭಯ ಪಟ್ಟಿದ್ದೆ ನವ್ಯಮ್ಮ. ಹಾಗೇನಾದ್ರೂ ಆದ್ರೆ ಅಮ್ಮವ್ರ ಆರೋಗ್ಯ ಏನಾಗುತ್ತೋ ಅಂತ ಸುಮ್ನಾಗ್ಬಿಟ್ಟೆ ಅಷ್ಟೇ. ಮತ್ತೆ ಈಗ ಏನ್ ಮಾಡೋಣ ಸರ್ಸು? ನವ್ಯಮ್ಮ, ನನ್ನ ಒಂದ್ಸಲಿ ಜೈಲಿಗೆ ಕರ್ಕೊಂಡು ಹೋಗ್ತೀರಾ? ಜೈಲ್ಗ ಇವಾಗ್ಲಾ? ಹೌದಮ್ಮ. ಸರ್ಸು, ಪೊಲೀಸ್ ಸ್ಟೇಷನ್ ಅಂದ್ರೆ ಪರವಾಗಿಲ್ಲ, ಆದ್ರೆ ಸಬ್ ಜೈಲ್ ಅಂದ್ರೆ ಅದಕ್ಕೆ ಪರ್ಮಿಷನ್ ಬೇಕು ಸರ್ಸು. ಅದಕ್ಕೆ ತುಂಬಾ ದೊಡ್ಡ ಪ್ರಾಸೆಸ್ ಇರುತ್ತೆ. ಅದ್ ಹಾಗಲ್ಲಮ್ಮ. ರಾಹುಲ್ ಅವ್ರಿಗೆ ನಡೆದಿದ್ದನ್ನೆಲ್ಲ ಹೇಳಿದ್ರೆ ಅವ್ರೇನಾದ್ರೂ ಸಲಹೆ ಕೊಡ್ತಾರೋ ಏನೋ ಅಂತ ಚಿಕ್ಕ ಆಸೆ. ಅಷ್ಟಲ್ದೆ ಟಿವಿಲಿ ಅಮ್ಮವ್ರ ಬಗ್ಗೆ ಮಾತಾಡಿದ ಅಧಿಕಾರಿ ಕೂಡ ಅದೇ ಜೈಲಲ್ಲೇ ಇರೋದ್ರಿಂದ ಅವ್ರನ್ನ ಭೇಟಿ ಮಾಡಿದ್ರೆ ಈ ಕೇಸಿಗೆ ಸಂಬಂಧಪಟ್ಟ ಆಧಾರ ಸಿಗುತ್ತೆ ಅಂತ ಅನಿಸ್ತಿದೆ ನವ್ಯಮ್ಮ. ಸರಿ ಸರ್ಸು, ನಾನು ಹೇಗಾದ್ರೂ ಅರೇಂಜ್ ಮಾಡ್ತೀನಿ. ಸರಿ ನವ್ಯಮ್ಮ. ತಲೆಯಲ್ಲಿ 2 ಅಕ್ಷರ ಇಲ್ದಿದ್ರು ಇಷ್ಟೊಂದು ಬುದ್ಧಿ ಎಲ್ಲಿಂದ ಬಂತು ಇವಳಿಗೆ? ಜೈಲಿಗೆ ಹೋಗಿ ಕಸ್ಟಡಿಯನ್ನು ಮೀಟ್ ಆಗ್ತೀಯಾ? ಇರೋ ಮಾಡ್ತೀನಿ ನಿನಗೆ. ಪ್ರೀತಿನೇ ಫೋನ್ ಮಾಡ್ತಾ ಇದ್ದಾಳೆ. ಹಲೋ ಹಲೋ ಆಂಟಿ. ಹೇಳು ಪ್ರೀತಿ. ಆಂಟಿ, ಸರ್ಸು ನವ್ಯ ಇಬ್ರು ಸೇರಿ ಜೈಲಿಗೆ ಹೋಗ್ತಿದಾರ ಆಂಟಿ. ಜೈಲ್ಗ? ಯಾಕೆ? ರಾಹುಲ್ ಜೊತೆಗೆ ಆ ಕಸ್ಟಡಿಯನ್ನು ಮೀಟ್ ಆಗಿ ಈ ಕೇಸಿಗೆ ಸಂಬಂಧಪಟ್ಟಿರೋ ಏನಾದ್ರೂ ಕ್ಲೂ ಸಿಗ್ಬೋದೇನೋ ಅಂತ. ಅಂದ್ರೆ ನಮ್ ಬಗ್ಗೆ ತಿಳ್ಕೊಳ್ಳೋಕೆ ತುಂಬಾ ಉತ್ಸಾಹದಲ್ಲಿದ್ದಾರೆ ಅಂತ ಆಯ್ತು. ಹಾಗಾಗ್ಬಾರ್ದು ಅಂತಾನೆ ನಿಮಗ್ ಕಾಲ್ ಮಾಡ್ದೆ ಆಂಟಿ. ಅವ್ರ ವಿಷಯನ ನಾನು ನೋಡ್ಕೋತೀನಿ.
ಯು ಡೋಂಟ್ ವರಿ. ಓಕೆ ಓಕೆ ಆಂಟಿ. ನಾಳೆ ಸರ್ಸು ಯಾವುದೇ ಕಾರಣಕ್ಕೂ ಆ ಕಸ್ಟೋಡಿಯನ್ನ ಮೀಟ್ ಆಗ್ಲೇಬಾರ್ದು. ಇದು ನಿಮ್ ಜವಾಬ್ದಾರಿ. ಶೋರ್ ಮೇಡಮ್. ನೋಡಿ ಎಸ್.ಸಿ.ಪಿ, ಕನಿಷ್ಠ ಪಕ್ಷ ಇವಾಗ್ಲಾದ್ರೂ ಈ ಕೆಲ್ಸನ ಪರ್ಫೆಕ್ಟ್ ಆಗಿ ಮಾಡಿ. ಇಲ್ಲಾಂದ್ರೆ ಇಷ್ಟು ದಿನ ಪಟ್ಟಂತ ಕಷ್ಟ ವ್ಯರ್ಥ ಆಗೋಗುತ್ತೆ. ನಾನ್ ನೋಡ್ಕೊಳ್ತೀನಿ ಮೇಡಮ್. ಈ ಸರಿ ನನ್ನ ನಂಬಿ. ರಾಹುಲ್ ಅವರೇ, ನವ್ಯ, ಮೇಡಮ್ ಹೇಗಿದ್ದಾರೆ? ಮನೇಲಿ ಎಲ್ಲರೂ ಓಕೆನಾ? ನಾನು ಯಾವ ತಪ್ಪು ಮಾಡಿಲ್ಲ ಅಂತ ನಂಬ್ತಿದಾರ, ಅಥವಾ ಆ ಆಡಿಯೋ ಕಾಲ್ನೇ ನಿಜ ಅಂತ ನಂಬಿದಾರ? ಇಲ್ಲ ಅಣ್ಣ, ಆ ಆಡಿಯೋ ಕಾಲ್ ಫೇಕ್ ಅಂತ ಸರ್ಸು ಪ್ರೂವ್ ಮಾಡಿದಾಳೆ. ನೀನ್ ಗ್ರೇಟ್ ಸರ್ಸು. ಅಂದ್ರೆ ನಾಳೆ ಕೋರ್ಟಲ್ಲಿ ನಾವೇ ಗೆಲ್ತೀವಲ್ವಾ? ಏನಾಯ್ತು? ಯಾಕೆ ಹೀಗೆ ಅಳ್ತಾ ಇದ್ದೀರಾ? ಅಂದ್ರೆ ಅಣ್ಣ, ಅದು ಇವತ್ತು ಕಸ್ಟೋಡಿಯನ್ ಮೀಡಿಯಾ ಹತ್ರ ಮಾತಾಡಿ ಎಲ್ಲ ಮಾಡಿಸಿದ್ದು ಮೇಡಮ್ ಅಂತ ಹೇಳಿದ್ರು. ಏನ್ ನೀನ್ ಹೇಳ್ತಾ ಇರೋದು? ಹೌದಣ್ಣ, ಪೊಲೀಸರು ಮೇಡಮ್ನ ಅರೆಸ್ಟ್ ಮಾಡಕ್ ಬಂದ್ರೆ ಲಾಯರು ಕರೆಕ್ಟ್ ಟೈಮ್ಗೆ ಆಂಟಿಸಿಪೇಟರಿ ಬೇಲ್ ತಗೊಂಡ್ಬಂದು ಅರೆಸ್ಟ್ ಮಾಡೋದನ್ನ ತಡೆದಿದ್ದಾರೆ. ಏನು? ಮೇಡಮ್ನ ಅರೆಸ್ಟ್ ಮಾಡೋದು ಅಂದ್ರೆ ಏನು? ಅಷ್ಟಕ್ಕೂ ಅಲ್ಲಿ ಏನ್ ನಡೀತಾ ಇದೆ? ಇದೆಲ್ಲ ಶ್ಯಾಮಲ ಮಾಡಿರೋ ಕುತಂತ್ರ ಅಂತ ಅನ್ಕೊಂಡಿದ್ದೀನಿ ರಾಹುಲ್ ಅವರೇ. ನಿಮ್ಮನ್ನ ಸಿಕ್ಕಾಕ್ಸಿದ್ದು ಸಾಕಾಗಿಲ್ಲ ಅಂತ ಅಮ್ಮವ್ರನ್ನ ಕೂಡ ಅರೆಸ್ಟ್ ಮಾಡಿಸೋದಕ್ ನೋಡಿದ್ಲು. ಅದಕ್ಕೆ ಆ ಅಧಿಕಾರಿನ ಕೂಡ ಉಪಯೋಗಿಸ್ಕೊಂಡಿರ್ತಾರೆ ಅನ್ಸುತ್ತೆ. ಆದ್ರೆ ಆ ಕಸ್ಟೋಡಿಯನ್ ತುಂಬಾ ನಂಬಿಕೆ ಇರೋ ಮನುಷ್ಯ ಸರ್ಸು. ನಮ್ ಫ್ಯಾಮಿಲಿ ಅಂದ್ರೆ ತುಂಬಾ ನಂಬಿಕೆ, ಗೌರವ ಇರೋಂಥ ಮನುಷ್ಯ. ಅವ್ರು ಯಾವತ್ತೂ ಹಾಗೆ ಮಾಡೋದಿಲ್ಲ. ಅಂಥವ್ರು ಮೇಡಮ್ ಬಗ್ಗೆ ಹೀಗೆ ಮಾತಾಡೋದು, ಬ್ಲೇಮ್ ಮಾಡೋದು ಅಂದ್ರೆ ಏನು? ನನಗೆ ಯಾಕೋ ಶಾಕಿಂಗ್ ಆಗಿದೆ. ಮನೇಲಿ ಎಲ್ಲರಿಗೂ ಹಾಗೆ ಇದೆ ಅಣ್ಣ. ನನಗ್ ಗೊತ್ತಿರೋ ಹಾಗೆ ಅವ್ರನ್ನ ಯಾವುದೋ ಕಾರಣದಿಂದ ಹೆದರ್ಸಿ ಬೆದರ್ಸಿ ಹೀಗ್ ಮಾತಾಡ್ಸಿದ್ದಾರೆ ಅಂತ ಅನ್ನಿಸ್ತಿದೆ ರಾಹುಲ್ ಅವರೇ. ಎಸ್ ಸರ್ಸು, ನೀನ್ ಹೇಳ್ತಾ ಇರೋದು ಕರೆಕ್ಟೇ. ಸರ್ಸು, ನೀನೊಂದು ಕೆಲಸ ಮಾಡು. ಅವರು ಕೂಡ ಇದೇ ಜೈಲಲ್ಲಿ ಇರೋದ್ರಿಂದ ನೀನು ಅವ್ರನ್ನ ಮೀಟ್ ಮಾಡಿ ಒಂದ್ಸಲ ಮಾತಾಡೋ ಪ್ರಯತ್ನ ಮಾಡು. ಕನ್ಫರ್ಮ್ ಆಗಿ ಏನಾದ್ರೂ ಒಂದು ಕ್ಲೂ ಸಿಕ್ಕೇ ಸಿಗತ್ತೆ. ಓಕೆನಾ? ನಿಜ ರಾಹುಲ್ ಅವರೇ, ನಾನು ಅದನ್ನೇ ಅನ್ಕೋತಿದ್ದೆ. ಸರಿ ಸರ್, ಅವರಿಬ್ರು ಕಸ್ಟಡಿಯನ್ನ ಮೀಟ್ ಮಾಡದಿರೋ ಹಾಗೆ ನಾನು ನೋಡ್ಕೋತೀನಿ.
ACP ಸರ್ ಹೇಳಿದ ಹುಡುಗಿರು ಇವರೇ ಅನ್ಸುತ್ತೆ. ಸರ್, ನಾವು ಕಸ್ಟಡಿಯನ್ ಮಾಧವರಾವ್ ಅವ್ರನ್ನ ಭೇಟಿ ಮಾಡಬೇಕು. ಅವ್ರು ಎಲ್ಲಿದ್ದಾರೆ ಅಂತ ಹೇಳ್ತೀರಾ? ಯಾರನ್ನ ಬೇಕೋ ಅವ್ರನ್ನ ಮೀಟ್ ಮಾಡೋದಕ್ಕೆ ಇದು ಹಾಸ್ಟೆಲ್ ಅಲ್ಲ, ಸಬ್ ಜೈಲ್. ದಯವಿಟ್ಟು ಸಾಹೇಬ್ರೆ, ಅದಕ್ಕೆ ನಿಮ್ಮ ಅನುಮತಿ ಕೇಳೋದಕ್ಕೆ ಅಂತಾನೆ ಬಂದಿದ್ದು. ಅವ್ರ ಹತ್ರ ನಿಮ್ಗೇನ್ ಕೆಲಸ? ಅಂದ್ರೆ ಮಾಧವರಾವ್ ಅವರು ನನಗೆ ತುಂಬಾ ಗೊತ್ತಿರೋ ವ್ಯಕ್ತಿ. ಯಾವತ್ತೂ ಹೀಗೆ ಕೇಸು ಜೈಲ್ ಅಂತ ಓಡಾಡ್ದವ್ರಲ್ಲ. ಅದಕ್ಕೆ ಒಂದ್ಸಲ ಮಾತಾಡಿದ್ರೆ ಧೈರ್ಯ ಬರುತ್ತೇನೋ ಅಂತ. ಈ ಜೈಲಲ್ಲಿ ಅವ್ರಿಗೆ ಬೇಕಾಗಿರೋ ಧೈರ್ಯ ನಾವು ಕೊಡ್ತೀವಿ, ನೀವಿಬ್ರು ಹೋಗಿ. ಸಾಹೇಬ್ರೆ, ನಾವೇನ್ ಜಾಸ್ತಿ ಹೊತ್ತು ಮಾತಾಡಲ್ಲ ಸಾಹೇಬ್ರೆ. 2 ನಿಮಿಷ ಮಾತಾಡ್ಕೊಂಡು ಹೊರಟು ಹೋಗ್ತೀವಿ. 2 ಸೆಕೆಂಡ್ ಕೂಡ ಮಾತಾಡಕ್ ಅವಕಾಶ ಇಲ್ಲ. ಅಲ್ಲ, ನೀವು ಒಳಗೆ ಹೇಗೆ ಬಂದ್ರಿ? ಯಾರು ಬಿಟ್ಟಿದ್ ನಿಮ್ಮನ್ನ? ಪರ್ಮಿಷನ್ ಲೆಟರ್ ಎಲ್ಲಿ ಇದ್ರೆ ತೋರಿಸಿ. ಸರ್, ಅಂದ್ರೆ ಅದು ನಾವು ರಾಹುಲ್ ಅವ್ರನ್ನ ಭೇಟಿ ಮಾಡಕ್ ಬಂದಿದ್ವಿ. ಅವರು ನಮ್ಮಣ್ಣ. ಓಹೋ, ಅರ್ಥ ಆಯ್ತು ಬಿಡಿ. ಆ ಕಸ್ಟೋಡಿಯನ್ನು ಈ ಕೇಸ್ಗೆ ಮುಖ್ಯವಾದ ಸಾಕ್ಷಿ. ನಿಮ್ಮ ಮಾತುಗಳಿಂದ ಅವನನ್ನು ಇನ್ಫ್ಲೂಯೆನ್ಸ್ ಮಾಡಿ ಈ ಕೇಸನ್ನ ನಿಮ್ಮ ಕಡೆ ಮಾಡ್ಕೋಬೇಕು ಅಂತಿದ್ದೀರಾ? ಅಯ್ಯಯ್ಯೋ, ಖಂಡಿತ ಹಾಗಲ್ಲ. ಅನ್ಯಾಯವಾಗಿ ಮಾಡಿರೋ ಈ ಕುತಂತ್ರಕ್ಕೆ ಕಾರಣ ಯಾರು ಅನ್ನೋದನ್ನ ತಿಳ್ಕೋಬೇಕು ಅನ್ಕೊಂಡಿದ್ದೀನಿ. ನಾಳೆ ಕೋರ್ಟ್ಗೆ ಬರ್ತಾರಲ್ಲ, ಅವಾಗ ತಿಳ್ಕೊಳ್ಳಿ. ಈಗ ಹೋಗಿ. ಅದ್ ಹಾಗಲ್ಲ ಸಾಹೇಬ್ರೆ, ಒಂದೇ ಒಂದ್ಸಲ ಅವ್ರನ್ನ ಭೇಟಿ ಮಾಡಿ ಹೊರಟು ಹೋಗ್ತೀವಿ. ಯಾಕಮ್ಮ, ಹೇಳೋದು ಅರ್ಥ ಆಗ್ತಿಲ್ವಾ? ಮರ್ಯಾದೆಯಿಂದ ಆಚೆ ಹೋಗಿ, ಇಲ್ಲಾಂದ್ರೆ ನಿಮ್ ಮೇಲೆ ಆಕ್ಷನ್ ತಗೋಬೇಕಾಗತ್ತೆ. ಹೋಗ್ರಮ್ಮ, ನಿಮಗೆ ಹೇಳ್ತಾ ಇರೋದು. ಇದೇನೋ ಪ್ರೀತಿ ಇಷ್ಟೊಂದ್ಸಲ ಫೋನ್ ಮಾಡಿದಾಳೆ? ಮತ್ತೆ ಅಲ್ಲೇನಾದ್ರೂ ಪ್ರಾಬ್ಲಮ್ಮಾ? ಎಕ್ಸ್ಕ್ಯೂಸ್ ಮಿ ಮೇಡಮ್, ಎಕ್ಸ್ಕ್ಯೂಸ್ ಮಿ ಮೇಡಮ್, ಎಕ್ಸ್ಕ್ಯೂಸ್ ಮಿ. ಏನ್ ಸರ್, ಬೆಟಾಲಿಯನ್ ಜೊತೆಗೆ ಬಂದಿದ್ದೀರಾ? ನಾನು ಪ್ರೊಟೆಕ್ಷನ್ಗೋಸ್ಕರ ಅಪ್ಲೈ ಮಾಡಿಲ್ವಲ್ಲ. ನಾವ್ ಇಲ್ಲಿಗೆ ಬಂದಿರೋದು ನಿಮ್ಗೆ ಪ್ರೊಟೆಕ್ಷನ್ ಕೊಡಕ್ಕಲ್ಲ ಮೇಡಮ್, ಅರೆಸ್ಟ್ ಮಾಡೋದಕ್ಕೆ. ಅರೆಸ್ಟಾ? ನನ್ನ? ಏನ್ ಮಾತಾಡ್ತಾ ಇದ್ದೀರಾ? ನಿಮ್ ಮೇಲೆ ವಾಗ್ದೇವಿ ಮೇಡಮ್ ಫ್ಯಾಮಿಲಿ ಮೆಂಬರ್ ಕೇಸ್ ಹಾಕಿದ್ದಾರೆ. ನನ್ನ ಮೇಲ? ಏನ್ ರೀಸನ್? ವಾಗ್ದೇವಿ ಇನ್ಸ್ಟಿಟ್ಯೂಟ್ ಮೇಲೆ ಫಾಲ್ಸ್ ಎಲಿಗೇಷನ್ಸ್ ಮಾಡ್ತಾ ಅಪಪ್ರಚಾರ ಮಾಡ್ತಿರೋದ್ರ ಬಗ್ಗೆ ಕೇಸ್ ಹಾಕಿದ್ದಾರೆ. ಅಪಪ್ರಚಾರನ? ನಾನಾ? ಅದು ನಿಜ ಅಲ್ಲ. ಹೀಗೆ ನನ್ನ ಅರೆಸ್ಟ್ ಮಾಡಿಸಿ ನನ್ನ ಮರ್ಯಾದೆ ತೆಗೆಯದೇ ಅವರ ಟಾರ್ಗೆಟ್. ನೋಡಿ ಮೇಡಮ್, ನಿಜ ಏನು ಅಂತ ತೀರ್ಮಾನ ಮಾಡಬೇಕಾಗಿರೋದು ನೀವು ಅಲ್ಲ, ನಾನು ಅಲ್ಲ, ಕೋರ್ಟ್. ನೀವೇನೇ ಮಾತಾಡೋದಿದ್ರು ನಾಳೆ ಕೋರ್ಟಲ್ಲಿ ಮಾತಾಡಿ. ರಾಹುಲ್ ವಾಗ್ದೇವಿನ ಅರೆಸ್ಟ್ ಮಾಡಿಸಿದೆ ಅಂತ ನನ್ನ ಮೇಲೆ ಕೇಸ್ ಹಾಕಿದ್ದಾರೆ. ಈ ವಿಷಯನ ಹೇಳೋದಕ್ಕೆ ಪ್ರೀತಿ ನನಗೆ ಅಷ್ಟೊಂದು ಸರಿ ಫೋನ್ ಮಾಡಿದಾಳೆ. ಏನ್ ಮೇಡಮ್ ಯೋಚನೆ ಮಾಡ್ತಾ ಇದ್ದೀರಾ? ಬನ್ನಿ ನಮ್ ಜೊತೆ. 1 ನಿಮಿಷ ಇರಿ, ನಾನು ನನ್ನ ಲಾಯರ್ ಟಿಟ್ ಫಾರ್ ಟ್ಯಾಟ್ ಅನ್ಸುತ್ತೆ. ಡೋಂಟ್ ವರಿ ಮೇಡಮ್, ಕಾಂಪ್ಲಿಕೇಟೆಡ್ ಆಗಿ ನೀವು ಅವ್ರ ಹತ್ರ ಏನು ಮಾತಾಡ್ಬೇಡಿ. ನಾನು ಬೇಲ್ ತಗೊಂಡು ಬರ್ತೀನಿ, ಓಕೆ? ಆದ್ರೆ ನಾನು ಅರೆಸ್ಟ್ ಆದ್ರೆ ನನ್ನ ಮರ್ಯಾದೆ ಹೋಗುತ್ತಲ್ವಾ? ಇಲ್ಲ, ಪಬ್ಲಿಸಿಟಿ ಆಗತ್ತೆ. ಎಸ್, ಆ ವಾಗ್ದೇವಿ ನಿಮ್ಮ ಮೇಲೆ ಸೇಡ್ ತೀರಿಸ್ಕೊಳ್ಳೋದಕ್ಕೇನೆ ಈ ರೀತಿ ಮಾಡಿದ್ದಾರೆ ಅಂತ ನಾಳೆ ನಾನು ಕೋರ್ಟಲ್ಲಿ ವಾದ ಮಾಡಕ್ಕೆ ನನಗೆ ಪಾಯಿಂಟ್ ಸಿಗುತ್ತೆ. ನೀವು ಧೈರ್ಯವಾಗಿ ಹೋಗಿ, ನಾನು ಬೇಲ್ ತಗೊಂಡು ಬರ್ತೀನಿ. ಓಕೆ. ನೀವೇನ್ರಿ ನೋಡ್ಕೊಂಡು
ಆ ದೇವ್ರೆ ಏನಾದ್ರೂ ದಾರಿ ತೋರಿಸ್ಬೇಕು. ಅಕ್ಕ, ನೀನು? ನಾನಕ್ಕ, ಪಾಷಾ ಅಂತ. ಅವತ್ತು ನಮ್ಮ ಅಮ್ಮನ್ಗೆ ಹುಷಾರಿಲ್ದೆ ಇದ್ದಾಗ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಕ್ಕೆ ಸಹಾಯ ಮಾಡಿದ್ರಿ ಅಲ್ಲಕ್ಕ, ನೆನ್ಪಾಯ್ತಕ್ಕ ನಿಮ್ಗೆ? ಹೌದು ಹೌದು. ನಿಮ್ಮ ಅಮ್ಮ ಹೇಗಿದ್ದಾರೆ? ದಿನ ನಿಮ್ನ ನೆನ್ಸ್ಕೊಂಡು ನಾವು ಕೇಳಿದ್ರೇನೆ ಸರಿಯಾಗಿ ರೆಸ್ಪಾಂಡ್ ಮಾಡ್ತಿಲ್ಲ. ಬಹುತ್ ಅಚ್ಚಾ ಬೋಲೇಕ ತುಮೆ. ಈ ಏರಿಯಾದಲ್ಲಿ ನಮ್ಗೆ ಗೊತ್ತಿಲ್ದೇ ಇರೋರು ಯಾರು ಇಲ್ವಾ? ನಿಮ್ಗೆ ಯಾರು ಬೇಕು ಹೇಳಿ, ಮಿಕ್ಕಿದ್ದನ್ನ ನಾನ್ ನೋಡ್ಕೋತೀನಿ. ಮಾಧವರಾವ್ ಅಂತ. ಯಾರು? ಆ ಕ್ವಶನ್ ಪೇಪರ್ ಕೇಸ್ ನಲ್ಲಿ ಬಂದಿದಾನಲ್ಲ ಅವನ? ಹಾ ಹೌದು ಹೌದು. ಸಿ ಬ್ಲಾಕ್. ಭೇಟಿ ಇಂಪಾರ್ಟೆಂಟ್. ನೀವು ಧೈರ್ಯವಾಗಿ ಒಳಗಡೆ ಹೋಗಿ. ನೀವೇನಾದ್ರೂ ಹೆದರ್ಕೊಂಡ್ರೆ ಅವ್ರಿಗೆ ಪಕ್ಕಾ ಅನುಮಾನ ಬರುತ್ತೆ. ಸರಿ ಭಯ್ಯ. ಜೋಪಾನವಾಗಿ ಹೋಗಿ ಬನ್ನಿ ಅಕ್ಕ. ಆ ಪೊಲೀಸ್ ಹತ್ರ ಮಾತಾಡಿದ್ವಿ ಅಲ್ವಾ, ಅದೇ ಬ್ಲಾಕ್ ಅಲ್ಲಿ 6ನೇ ನಂಬರ್ ರೂಮ್ ಇದೆ. ಹುಷಾರಾಗಿ ಹೋಗು. ಸರಿ ನವ್ಯಮ್ಮ. ಅಕ್ಕ, ಯಾರಾದ್ರೂ ಕೇಳಿದ್ರೆ ಟೀ ಶಾಪು ಪಾಷಾ ಅವ್ರದ್ದು ಅಕ್ಕ ಅಂತ ಹೇಳಿ. ಅವ್ರು ಯಾರು ಏನು ಕೇಳಲ್ಲ. ಸರಿ ಭಯ್ಯ. ಅಕ್ಕ, ಈ ಟೀ ಇಟ್ಕೊಂಡು ಹೋಗಿ ಅಕ್ಕ. ಯಾರಮ್ಮ ನೀನು? ಯಾರು ಬೇಕು? ಟೀ ಶಾಪ್ ಭಾಷಾ ಸಾಬ್ ಅಕ್ಕ. ನಾನು ಟೀ ಕೊಟ್ ಬಾ ಅಂತ ಹೇಳಿದ್ರು, ಅದಕ್ಕೆ ಬಂದೆ. ಅಯ್ಯೋ ಪಾಪ, ಸಾಹೇಬ್ರು ತುಂಬಾ ಬಿಸಿ ಅನ್ಸುತ್ತೆ. ನಿನ್ನನ್ ಕಳ್ಸಿದಾರೆ? ಹೌದು, ಜನರು ಜಾಸ್ತಿ ಇದ್ರು. ಸರಿ, ಟೀ ಕೊಟ್ಟು ಬೇಗ ಇಲ್ಲಿಂದ ಹೊರಡು. ಸರಿ ಸರ್. ಮೇಡಮ್, ಚಾಯ್. ಸರ್, ಚಾಯ್ ಲೇಲೋ. ಬೇಡಮ್ಮ, ಹೋಗು. ನಿಂತ್ಕೊಳ್ಳಮ್ಮ, ನಿಂತ್ಕೊಳ್ಳಮ್ಮ, ನಿಂತ್ಕೊಳ್ಳಮ್ಮ. ಯಾರಮ್ಮ ನೀನು? ಅದು ಭಾಷಾ ಸಾಬ್ ಅಕ್ಕ. ಹೌದಾ? ಯಾವತ್ತೂ ನೀನು ನೋಡೇ ಇಲ್ವೇ? ಎಲ್ಲಿ ಸ್ವಲ್ಪ ಮುಖ ತೋರ್ಸು. ಅದ್ಯಾಕಮ್ಮ ಮುಖ ತೋರ್ಸು ಅಂದ್ರೆ ಯೋಚನೆ ಮಾಡ್ತಿದ್ಯಾ? ತೋರ್ಸಮ್ಮ. ಅದು ಸರ್, ಅದು ಇಷ್ಟೊಂದು ಜನ ಖೈದಿಗಳಿರೋ ಸಬ್ ಜೈಲಲ್ಲಿ ಒಂದು ಹೆಣ್ಣು ಹುಡುಗಿ ಬರೋದು ನಾಟ್ ಎ ಜೋಕ್. ಅದಕ್ಕೆ ಕೇಳ್ತಾ ಇದ್ದೀನಿ, ಮುಖ ತೋರ್ಸು. ನೀನು ಮುಖ ತೋರ್ಸು.
ಅದೇನಮ್ಮ ಮುಖ ತೋರಿಸು ಅಂದ್ರೆ ಮುಖನ ಮಾಸ್ಕಲ್ಲಿ ಕವರ್ ಮಾಡ್ಕೊಂಡಿದ್ಯಾ? ಅದು ಸರ್, ಹೊರಗಡೆ ಕರೋನಾ ಜಾಸ್ತಿ ಇದೆ ಅಲ್ವಾ ಸರ್? ನಿಮ್ಮಂತ ದೊಡ್ಡ ದೊಡ್ಡ ಬಡಾ ಸಾಬ್ ಆದ್ರೆ ತಡ್ಕೋತೀರಾ, ನಮ್ಮಂತ ಗರೀಬ್ ಅವರು ಏನ್ ತಡ್ಕೊಳಕ್ಕಾಗತ್ತೆ ಹೇಳಿ? ಅದಕ್ಕೆ. ಅದು ಸರಿನಮ್ಮ, ನೀನ್ ಯಾರು ಅಂತ ನಮಗ್ ಗೊತ್ತಾಗ್ಬೇಕಲ್ಲ. ನಿನಗೆ ಇಷ್ಟ ಬಂದಂಗೆ ಸಬ್ ಜೈಲಿಗೆ ಬಂದು ಹೋಗೋಕೆ ನೀನ್ ಯಾರು ಅಂತ ನಮಗೂ ಗೊತ್ತಿರ್ಬೇಕಲ್ಲ. ನೀನು ನಮ್ಮ ಭಾಷಾ ಅಕ್ಕನ ಅಲ್ವಾ ಅಂತ ಗೊತ್ತಾಗ್ಬೇಕಲ್ಲ. ಇಲ್ಲ ಸರ್, ನಾನು ಭಾಷಾ ಸಾಬ್ ಅಕ್ಕನೇ. ಇರು, ಆ ಭಾಷಾಗೆ ಫೋನ್ ಮಾಡಿ ತಿಳ್ಕೊತೀನಿ. ರೇ ಈಶ್ವರ್ ಅವರೇ. ಸರ್, ಅಲ್ಲೇನ್ರಿ ಮಾಡ್ತಾ ಇದ್ದೀರಾ? ಬನ್ನಿ ಇಲ್ಲಿ. ಬಂದೆ ಸರ್. ಈ ಕೇಸ್ ಏನಾಯ್ತ್ರಿ? ಸರ್, ಅದು ಹೇಳಿದೆ ತಾನೇ ಬೇಗ ಕ್ಲಿಯರ್ ಮಾಡ್ಬೇಕು ಸರ್. ಅವ್ರಿಗೆ ನಾನು ಹೇಳಿದೆ ಸರ್, ಆದ್ರೆ ಅವ್ರು FIR ಫೈಲ್ ಮಾಡ್ಲಿಲ್ಲ. ನೀವೇನ್ ಮಾಡ್ತಿದ್ದೀರಿ? ಮೇಡಮ್, ಟೀ. ಮಾಧವರಾವ್ ಅವರೇ, ಯಾರಮ್ಮ ನೀನು? ನಾನು ವಾಗ್ದೇವಿ ಅಮ್ಮೋರ್ ಚಿಕ್ಕ ಸೊಸೆ. ನಿಮ್ಮಿಂದ ಇದೇ ಜೈಲಲ್ಲಿ ಖೈದಿ ಆಗಿರೋ ರಾಹುಲ್ ಅವ್ರ ಹೆಂಡತಿ. ನನಗೇನು ಗೊತ್ತಿಲ್ಲ. ನನ್ನನ್ನೇನು ಕೇಳ್ಬೇಡ, ನನಗೇನು ಗೊತ್ತಿಲ್ಲ. ನಿಜಾನ ಮುಚ್ಚಿಟ್ಬೇಡಿ. ಇವತ್ತು ವಾಗ್ದೇವಿ ಅಮ್ಮವ್ರನ್ನ ಅರೆಸ್ಟ್ ಮಾಡೋದಕ್ಕೆ ಪೊಲೀಸರು ಬಂದಿದ್ರು. ಎಲ್ರೂ ಗೌರವಿಸುವಂತ ಆ ದೇವತೆ ಬಗ್ಗೆ ಇಂಥ ಸುಳ್ಳು ಹೇಳೋದಕ್ಕೆ ನಿಮಗ್ ಮನ್ಸಾದ್ರೂ ಹೇಗ್ ಬಂದ್ ಹೇಳಿ? ಈ ಟೀ ತಗೊಂಡು ಯಾರಿಗೂ ಗೊತ್ತಾಗ್ತಿರೋ ಹಾಗೆ ಮಾತಾಡಿ. ಮರ್ಯಾದೆನೇ ಪ್ರಾಣ ಅಂತ ನಂಬಿ ಬದುಕ್ತಿರೋ ನಮ್ಮಮ್ಮವ್ರಿಗೆ ಆ ಗತಿ ಬಂದ್ಮೇಲೆ ಏನ್ ಹೇಳಿದ್ರು ಗೊತ್ತಾ ಸರ್? ನಾನ್ ತುಂಬಾ ನಂಬಿದ್ ಮಾಧವರಾವ್ ಇಂಥ ಮೋಸ ಮಾಡ್ತಾರ ಅಂತ ಬೇಜಾರ್ ಮಾಡ್ಕೊಂಡ್ರು. ಅಯ್ಯೋ, ನೀವು ದಯವಿಟ್ಟು ಟೀ ಕುಡೀರಿ. ತುಂಬಾ ನಂಬಿಕೆ ಇರೋ ವ್ಯಕ್ತಿ ಅಂತ ನಿಮ್ ಬಗ್ಗೆ ಒಳ್ಳೇದನ್ನೇ ಹೇಳ್ತಾ ಇದ್ರು. ಇವಾಗ ನೀವಿಂತ ಅನ್ಯಾಯ ಮಾಡಿದ್ರು ಅವ್ರಿಗೆ ಮಾತ್ರ ನಿಮ್ಮ ಮೇಲೆ ಗೌರವ ಇದೆಯೇ ಹೊರತು ನಿಮ್ಮ ಮೇಲೆ ಕೋಪ ಇಲ್ಲ. ಅಂತ ವ್ಯಕ್ತಿಗೆ ದ್ರೋಹ ಮಾಡೋದಕ್ಕೆ ನಿಮಗೆ ಮನಸ್ಸು ಹೇಗ್ ಬಂತು ಸರ್? ನನ್ನ ಹೆಂಡತಿ ಮಗಳಿಗೋಸ್ಕರ ಈ ಪಾಪನ ಮಾಡ್ಬೇಕಾಗಿ ಬಂತೆ ಹೊರತು ಮೇಡಮ್ ಅವ್ರ ಮೇಲೆ ನನಗೆ ಯಾವ ಥರದ ಕೋಪನೂ ಇಲ್ಲಮ್ಮ. ಕೋಪ ಇಲ್ಲ. ಏನು? ಏನ್ ಸರ್ ನೀವು ಹೇಳ್ತಿರೋದು? ಹೌದಮ್ಮ, ಅವ್ರು ಯಾರೋ ಬಂದು ಅವ್ರು ಹೇಳ್ದಂಗ್ ಮಾಡ್ಲಿಲ್ಲ ಅಂದ್ರೆ ನನ್ನ ಹೆಂಡತಿ ಮಗಳನ್ನ ಸಾಯಿಸ್ಬಿಡ್ತೀನಿ ಅಂತ ಹೆದರ್ಸಿದ್ರಮ್ಮ. ನಾನು ಅವರ ಪ್ರಾಣನ ಕಾಪಾಡ್ಕೋಬೇಕು ಅನ್ನೋ ಸ್ವಾರ್ಥಕ್ಕೆ ಕೆಲಸ ಮಾಡುತ್ತೆ ಹೊರತು ನಾನು ಮೇಡಮ್ ಅವ್ರಿಗೆ ಅವಮಾನ ಮಾಡ್ಬೇಕು ಅಂತಲ್ಲಮ್ಮ, ಅವಮಾನ ಮಾಡ್ಬೇಕು ಅಂತಲ್ಲ. ಇದ್ರ ಹಿಂದೆ ಯಾರಿದ್ದಾರೆ ಅಂತ ನಿಮ್ಗೇನಾದ್ರೂ ಗೊತ್ತಾ? ಯಾರವರು? ಇಲ್ಲಮ್ಮ, ಇಲ್ಲ. ಅವ್ರ ಮುಖ ನಾನು ಸರಿಯಾಗಿ ನೋಡ್ಲಿಲ್ಲ. ಹೋಗ್ಲಿ ಬಿಡಿ. ನಿಮ್ ಹೆಂಡತಿ ಮಕ್ಕಳಿಗೆ ಯಾವ ಪ್ರಾಣ ಅಪಾಯನೋ ಆಗದಿರೋ ಹಾಗೆ ಕಾಪಾಡೋ ಜವಾಬ್ದಾರಿ ನಂದು. ಇದೆಲ್ಲ ಸುಳ್ಳು ಅಂತ ಅಮ್ಮವ್ರ ಹತ್ರ ನಿಜ ಹೇಳ್ಬಿಡ್ತೀರಾ? ಅವ್ರು ಎಲ್ಲಿದ್ದಾರೆ ಅಂತಾನೆ ಗೊತ್ತಿಲ್ಲದೆ ನೀನ್ ಹೇಗಮ್ಮ ಮಾತು ಕೊಡ್ತೀಯ? ನಾನ್ ಕಾಪಾಡ್ತೀನಿ. ನಾನ್ ಕಾಪಾಡಿ ಕರ್ಕೊಂಡ್ ಬರ್ತೀನಿ. ನೀವು ನಿಜ ಹೇಳಿ, ನಿಮಗ್ ಕೈ ಮುಗಿತೀನಿ. ಹೇಳಿ ಸರ್, ಹೇಳ್ಬಿಡಿ. ನಿಮ್ ನಿರ್ಧಾರದ ಮೇಲೆ ನಮ್ಮ ಅಮ್ಮ ಅವ್ರ ಭವಿಷ್ಯ ನಿಂತ್ಕೊಂಡಿದೆ. ದಯವಿಟ್ಟು ಹೇಳಿ.
ಏನಮ್ಮ ಟೀ ಕೊಡ್ತೀನಿ ಅಂತ ಹೇಳಿ ಇಲ್ಲ ತಿನ್ಕೊಂಡಿದೀಯಾ? ಸಾಬ್ ಕುಡ್ದಿರೋ ಗ್ಲಾಸ್ ಕೊಡ್ತಾರೇನೋ ಅಂತ ಇಲ್ಲೇ ನಿಂತಿದ್ದೆ. ಇನ್ನು ಹೊರಡಮ್ಮ, ಜಾಸ್ತಿ ಹೊತ್ತಿರಬಾರ್ದು. ಟೀಕೆ ಸಾಬ್. ಸುಮ್ಮನೆ ಕುತ್ಕೊಳ್ರಿ. ಇವರೇನು ಇನ್ನೂ ಬಂದಿಲ್ಲ? ಯಾಕೆಷ್ಟು ಲೇಟ್ ಆಗ್ತದೆ? ಆ ಕಸ್ಟೋಡಿಯನ್ನ ಏನಾದರೂ ಮೀಟ್ ಮಾಡಿದ್ರಾ? ಅವ್ರಿಗೆ ನಿಜ ಗೊತ್ತಾಗೋಯ್ತಾ? ಇಲ್ಲ, ಶ್ಯಾಮ್ಲಾ ಆಂಟಿ ಲಾಯರ್ ಇಬ್ರು ಇದ್ದಾರೆ ಅಲ್ವಾ, ಅವರೇ ನೋಡ್ಕೋತಾರೆ. ಆದ್ರೆ ನಿಜವಾಗ್ಲೂ ಅವ್ರು ನೋಡ್ಕೋತಾರಾ? ತೇಜ, ಸರ್ಸು ಮತ್ತೆ ನವ್ಯನ್ ಜೊತೆಗೆ ನೀನು ಹೋಗ್ಬೇಕಾಗಿತ್ತು. ಅವ್ರು ಹೋದ ವಿಷಯ ಅವ್ರು ಹೋದ್ಮೇಲೆ ಗೊತ್ತಾಯ್ತು ನಂಗೆ. ಪರವಾಗಿಲ್ಲ ಆಂಟಿ, ಇಬ್ರು ಅಸಾಧ್ಯರೇ. ಯಾವ ಪ್ರಾಬ್ಲಮ್ ಇಲ್ದೇನೆ ಅಂದ್ಕೊಂಡಿದ್ದನ್ನ ಸಾಧಿಸ್ಕೊಂಡು ಬರ್ತಾರೆ. ಅಲ್ಲಿ ಬಂದ್ರು. ರಾಹುಲ್ನ ಭೇಟಿ ಮಾಡಿದ್ರೇನಮ್ಮ? ಮಾತಾಡಿದ್ರಾ? ಮಾತಾಡಿದ್ವಿ ಅಮ್ಮ. ಏನಂದ? ಅವನ್ ಹೇಗಿದ್ದಾನೆ? ಅಮ್ಮವ್ರ ಪರಿಸ್ಥಿತಿ ಗೊತ್ತಾದ್ಮೇಲೆ ಅವ್ರು ತುಂಬಾ ಬೇಜಾರ್ ಮಾಡ್ಕೊಂಡ್ರು. ಆ ವಿಷಯನ ಹೇಳ್ದೇ ಇರ್ಬೇಕಿತ್ತು ಅಲ್ವಾ? ಇಲ್ಲ ಚಕ್ರಿ, ಅಣ್ಣ ಕೇಳ್ದಾಗ ನಮ್ಗೆ ಸುಳ್ಳು ಹೇಳೋದಕ್ಕಾಗ್ಲಿಲ್ಲ. ಮತ್ತೆ ಕಸ್ಟೋಡಿಯನ್ ಮಾಧವರ ಅವ್ರನ್ನ ಭೇಟಿ ಮಾಡಿದ್ರ? ಯಾಕೆ ಮಾತಾಡ್ತಿಲ್ಲ ಸರ್ಸು? ಭೇಟಿ ಮಾಡಿದ್ರ ಇಲ್ವಾ? ಇಲ್ಲ ತೇಜಣ್ಣ, ಎಷ್ಟೇ ಪ್ರಯತ್ನ ಪಟ್ರು ಭೇಟಿ ಮಾಡಕ್ಕಾಗ್ಲೇ ಇಲ್ಲ. ಥ್ಯಾಂಕ್ ಗಾಡ್, ನನ್ನ ಬಗ್ಗೆ ಏನೂ ಗೊತ್ತಾಗಿಲ್ಲ ಅಂತಾಯ್ತು. ಹೌದು ಅಣ್ಣ, ನಮ್ಮ ಮಾತಿಂದ ಅವ್ರು ಇನ್ಫ್ಲೂಯೆನ್ಸ್ ಆಗ್ತಾರೆ ಅಂತ ನಮ್ಗೆಲ್ಲ ಏನೇನೋ ಹೇಳಿ ಕಳಿಸ್ಬಿಟ್ರು. ಏನ್ ಪ್ರೀತಿ ಏನಿದ್ಯಾ? ಏನು ಕಳ್ರ ತರ ಭಯ ಪಡ್ತಾ ಹೈಡ್ ಆಗ್ತಿದ್ಯಾ? ಅಯ್ಯೋ, ಹಾಗೇನಿಲ್ಲ ಅಕ್ಕ, ಹಾಗೇನಿಲ್ಲ. ಫೋನ್ ಬಂದಿತ್ತು, ಹಾಗೆ ಮಾತಾಡ್ತಾ ನಿಂತಿದ್ದೆ. ಹೌದಾ, ಸರಿ ಬಾ, ನನ್ ಜೊತೆ ಒಂದ್ ಚಿಕ್ಕ ಕೆಲ್ಸ ಇದೆ. ನೀವ್ ಹೋಗಿರಿ ವಂಜಕ, ನಂಗೊಂದ್ ಕಾಲ್ ಇದೆ, ಮುಗಿಸ್ಕೊಂಡ್ ಬರ್ತೀನಿ. ಹೋಗು ಪ್ರೀತಿ. ವನಜ ಅಷ್ಟ್ ಪ್ರೀತಿಯಿಂದ ಕರಿತಿದ್ದಾಳಲ್ಲ, ಹೋಗಮ್ಮ. ನಮ್ಗೆ ನಿಮ್ ರೆಕಮೆಂಡೇಶನ್ ಬೇಡ ಬಿಗ್ ಆಂಟಿ, ಪ್ರೀತಿ ಬರ್ತಾಳೆ. ಸರಸು ಕಸ್ಟೋಡಿಯನ್ನ ಮೀಟ್ ಮಾಡಿಲ್ಲ ಅನ್ನೋ ವಿಷಯ ಗೊತ್ತಾಯ್ತು ಅಲ್ವಾ? ಸುಮ್ನೆ ಯಾಕೆ ಟೆನ್ಷನ್ ಮಾಡ್ಕೊಳ್ಳಿ. ಏನ್ ಯೋಚಿಸ್ತಿದ್ಯಾ ಪ್ರೀತಿ? ಕಮ್ ನಾ, ಕಮ್.